ದಿನೇಶ್ ಗುಂಡೂರಾವ್ ನೀಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ನೀಡಿದ್ದಾರೆ, ಕೃಷ್ಣ ಬೈರೇಗೌಡ ಕೊಟ್ಟಿದ್ದಾರೆ, ಸಂತೋಷ್ ಲಾಡ್ ಕೊಟ್ಟಿದ್ದಾರೆ. ಇವರ ಜನ್ಮವೇ ಅಂತದ್ದು ಕಾಂಗ್ರೆಸ್ನವ್ರದ್ದು. ಕಾಂಗ್ರೆಸ್ನವರು ದೊಡ್ಡ ನಾಯಕರು ಏನು ಹೇಳ್ತಾರೆ, ನಾವು ಸತ್ತಂಗ್ ಮಾಡ್ತೀವಿ, ಸೆಕೆಂಡ್ ಲೈನ್ ಲೀಡರ್ಗಳು ನೀವು ಹತ್ತಂಗ್ ಮಾಡಿ. ಇದೇ ಅವರ ದ್ವಂದ್ವ ನೀತಿ. 26 ಜನರನ್ನ ಧರ್ಮ ಕೇಳಿ ಹೊಡೆದ್ರಲ್ಲ, ಅವರು ನಮ್ಮ ದೇಶದವರ, ಅವರು ಯಾರೇ ಆಗಿರಲಿ, ಅವರು ಉಗ್ರವಾದಿಗಳು. ನಮ್ಮ ಮೋದಿ ಅವರು ಹೇಳಿದ್ರು, ಇಂಥ ಉಗ್ರವಾದಿತನವನ್ನ ಮಾಡ್ತಕ್ಕಂಥ ಯಾರೇ ಇದ್ರು ಕೂಡ ನಾವು ಹುಡುಕಿ ಹೊಡಿತೇವೆ ಅಂತ ಹೇಳಿದ್ರು. ಈಗ ಆದ್ಮೇಲೆ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಕೂಡ ಹಿಂದೆ ಆಗಿತ್ತು. ಇವತ್ತು ಪಹಲ್ಗಾಮ್ ಇನ್ಸಿಡೆಂಟ್, ಆಗ 43-42 ಸೈನಿಕರು ಸತ್ತಿದ್ರು ಪುಲ್ವಾಮಾದಲ್ಲಿ. ಅದನ್ನ ಪಾಕಿಸ್ತಾನದವ್ರು ಹೇಳಿದ್ರು ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತ. ಮೊನ್ನೆ ಯಾಕೆ ಒಪ್ಕೊಂಡ್ರಲ್ಲ ಅವರು? ಅಂದ್ರೆ ನಮ್ಮಲ್ಲಿ ನಡೀತಕ್ಕಂಥ ಎಲ್ಲಾ ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದಿಂದಲೇ ಆಗ್ತಾ ಇದೆ ಅನ್ನೋದು ಈಗ ಪ್ರೂವ್ ಆಗಿದೆ. ನಾವು ಮೊನ್ನೆ ಏನ್ ಮಾಡಿದ್ವಿ, 9 ಸ್ಥಳಗಳಿಗೆ ಎಲ್ಲೆಲ್ಲಿ ಹೈಡೌಟ್ಸ್ ಇದೆಯೋ ಅದಕ್ಕೆ ನುಗ್ಗಿ ಹೊಡೀತಕ್ಕಂಥ ಕೆಲಸವನ್ನ ಮೋದಿಜಿಯವರು ಮಾಡಿಸಿದ್ರು. ಆಗ ಪಾಕಿಸ್ತಾನ ಸುಮ್ಮನೆ ಇರಬೇಕಾಗಿತ್ತು, ಯಾಕೆಂತಂದ್ರೆ ಅವರು ಟೆರರಿಸ್ಟ್ಗಳು ಅಂತ. ನೀವೇನ್ ಮಾಡಿದ್ರಿ, ನಾವು ಹೊಡೆದು ಬಂದ ತಕ್ಷಣ ನೀವು ನಮ್ಮ ಮೇಲೆ ಯುದ್ಧ ಶುರು ಮಾಡಿದ್ರಿ. ಅದು ಯುದ್ಧ ಅಲ್ಲ, ಶುರು ಮಾಡಿದ್ರಿ. ಅಂದ್ರೆ ಅರ್ಥ ಏನು, ನೀವು ಟೆರರಿಸ್ಟ್ ನೀವೇ ಬೆಳೆಸ್ತಾ ಇದ್ದೀರಿ, ನೀವೇ ಟೆರರಿಸಮ್ ಅನ್ನ ಮಾಡ್ತಾ ಇರೋರು ಅಂತ ಈಗ ಪ್ರಪಂಚಕ್ಕೆ ಗೊತ್ತಾಯ್ತು. ಗೊತ್ತಾದ ಮೇಲೆ ನಾವು ಸಿಂಧೂರ ಹೆಸರಿನಲ್ಲಿ ಈ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು, ನೋಡೋಣ ಅವ್ರ ಮೇಲೆ ಏನು ಇದು ಮಾಡಬಾರ್ದು, ನಾವು ಯುದ್ಧಕ್ಕೆ ರೆಡಿ ಇಲ್ಲ, ನಾವು ಯುದ್ಧದ ವಿರುದ್ಧ ಅಂದ್ರು. ಆದ್ರೂ ಇವ್ರ ಮಾತೇನು ಕೇಳಲಿಲ್ಲ. ಪ್ರಾರಂಭ ಆಯ್ತು, ನಾವು ಮೂಲೆ ಗುಂಪಾಗಿ ಹೋಗ್ತೀವಿ, ಜನ ನಮ್ಮ ಮೇಲೆ ಬೀಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಎಚ್ಚೆತ್ಕೊಂಡು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂದ್ರು ಮೊದಲ ದಿನ. ಅಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅದನ್ನು ವಿರೋಧಿಸಿದ್ರ ಯಾರಾದ್ರು? ಕಾಂಗ್ರೆಸ್ನವರು ವಿರೋಧಿಸ್ಲಿಲ್ಲ. ಅಂದ್ರೆ ಏನು, ಈ ಕಡೆ ಹೇಳೋದು ಹೇಳ್ತಿರ್ಬೇಕು, ಆ ಕಡೆ ಮಾಡೋದು ಮಾಡ್ತಿರ್ಬೇಕು. ಅದಕ್ಕೆ ನಾನು ಹೇಳಿದ್ದು, ಹತ್ತಂಗ್ ಮಾಡ್ತೀನಿ ನೀನು ಸತ್ತಂಗ್ ಮಾಡೋ ಅನ್ನೋದು ಇದು ಡಬಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್. ಈಗೇನಾಗಿದೆ, ಇವರೆಲ್ಲ ಸೇರಿ ನಮ್ಮ ಇದನ್ನ ವಿರೋಧ ಮಾಡ್ತಿದ್ದಾರೆ. ನೀವು ಸಿಂಧೂರವನ್ನ ವಿರೋಧ ಮಾಡೋದಾದ್ರೆ ನಿಮ್ಮ ಸಿಂಧೂರ ಸಂಚಕಾರ ಬರ್ಬೋದು, ಕಾಂಗ್ರೆಸ್ಸಿನ ಸಿಂಧೂರಕ್ಕೆ ಸಂಚಕಾರ ಬರ್ಬೋದು. ಎಚ್ಚರಿಕೆಯಿಂದ ಇರಿ. ಈ ರೀತಿಯ ಅಪಸ್ವರಗಳನ್ನ ತೆಗೆಯೋದನ್ನು ಬಿಡಿ. ಪಾಕಿಸ್ತಾನ ಕೇಳೋ ಪ್ರಶ್ನೆಗಳನ್ನೆಲ್ಲ ಕಾಂಗ್ರೆಸ್ ಕೇಳ್ತದೆ. ಯಾಕೆ? ಕಾಂಗ್ರೆಸ್ ಈಸ್ ಎ ಬಿ ಟೀಮ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನ ಒಂದು ಕಡೆ ಇದ್ರೆ ಅದರ ಮೈಂಡ್ ಸೆಟ್ ಇಲ್ಲಿರೋದು. ಪಾಪ ಮಹಾತ್ಮ ಗಾಂಧಿ ಅವ್ರಿಗೆ ಇದು ಗೊತ್ತಿರಲಿಲ್ಲ. ಎಲ್ಲಾ ಟೆರರಿಸ್ಟ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿದ್ರು, ಬಟ್ ಅವರ ಅನುಯಾಯಿಗಳನ್ನ ಇನ್ನೂ ಇಲ್ಲೇ ಬಿಟ್ಟಿದ್ದಾರೆ. ಅವರನ್ನು ಆಗಲೇ ಕಳಿಸಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಕಾಂಗ್ರೆಸ್ 370 ಮೂಲಕ ಗೊಂದಲ ಹುಟ್ಟಾಕಿದ್ದು ಕಾಶ್ಮೀರದಲ್ಲಿ ಕಾಂಗ್ರೆಸ್ಸೇ, ಪಾಕಿಸ್ತಾನ ಹುಟ್ಟಾಕಿದ್ದು ಕಾಂಗ್ರೆಸ್ಸೇ, POK ಹುಟ್ಟಾಕಿದ್ದು ಕಾಂಗ್ರೆಸ್ಸೇ. ಇಂದಿರಾ ಗಾಂಧಿ ಅವ್ರನ್ನ ಬಹಳ ಹೊಗಳ್ತಾರೆ. 71ರಲ್ಲಿ ನಮ್ಮ ಮೇಲೆ ಯಾರು ಯುದ್ಧಕ್ಕೆ ಬಂದಿರಲಿಲ್ಲ. ಯುದ್ಧ ನಡೀತಾ ಇದ್ದಿದ್ದು ಬಾಂಗ್ಲಾದೇಶ ಪಾಕಿಸ್ತಾನದ ಮೇಲೆ. ಅವರು ನಡೆಸ್ಕೊಳ್ಬಹುದಾಗಿತ್ತು, ಆದ್ರೆ ನೀವು ಮಧ್ಯಪ್ರವೇಶ ಮಾಡಿದ್ರಿ, ಅದನ್ನ 2 ತುಂಡಾಗಿ ಮಾಡಿದಿರಿ. ಸಂತೋಷ. ಒಬ್ಬನೇ ವೈರಿ ಇದ್ದವನ್ನ ಇಬ್ಬರನ್ನ ಮಾಡಿ ನಮ್ಮ ಮೇಲೆ ಬಿಟ್ಟಿದ್ದೀರಿ. ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ದ್ರೋಹ. ಆವತ್ತು 93,000 ಸೈನಿಕರನ್ನ ಹಿಡಿದಿಟ್ಟು ಯಾಕೆ ಬಿಟ್ಟುಬಿಟ್ರಿ? 15,000 ಸ್ಕ್ವೇರ್ ಮೀಟರ್ಸ್ ಜಾಗ, ಇದು ಎಕರೆಗಳಿನ ಜಾಗನ ಹಿಡಿದಿದ್ರಲ್ಲ, ಮೈಲಿಗಟ್ಟಲೆ. ಏನಾಯ್ತದು? ಯಾಕೆ ವಾಪಸ್ ಬಿಟ್ರಿ? ಆವತ್ತು POK ಯಾಕೆ ತಗೊಳ್ಳಿಲ್ಲ? ಅನೇಕ ಸಮಸ್ಯೆಗಳು ಇವತ್ತು ಉದ್ಭವ ಆಗಿರೋದು ಭಾರತ ದೇಶದಲ್ಲಿ. ಅದು ಕಾಂಗ್ರೆಸ್ಸಿಂದ. ನಾವು ಅದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿದೆ, ನಾವು ಮಾಡ್ತಾ ಇದ್ದೀವಿ.
ಸರ್, ಈಗ ಕೆಲ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ಪರವಾಗಿ ನಿಂತಾರೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಾಗ. ಅದೇ ಕೆಲವರು ಕಾಂಗ್ರೆಸ್ಸಿಗರು ಮೋದಿ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಸರ್. ನಾನು ಅದಕ್ಕೆ ಎರಡಕ್ಕೂ ಹೇಳಿದೆ, ಕಾಂಗ್ರೆಸ್ಸು ಯಾವತ್ತೂ ಕೂಡ ಭಾರತದ ಪರವಾಗಿ ಇಲ್ಲ, ಅವರು ಪಾಕಿಸ್ತಾನದ ಪರವಾಗಿಯೇ ಇದ್ದಾರೆ. ಯಾಕೆಂತಂದ್ರೆ ಅದು ಅವರ ಸಂತತಿ. ಅದು ಆ ಕಾರಣದಿಂದ ಇವತ್ತು ಯಾರಿಗೆ ಅನ್ಯಾಯ ಆಯಿತು ನಮ್ಮ ದೇಶದವರಿಗೆ, ನೀವು ಧರ್ಮ ಕೇಳಿ ಸಾಯಿಸಿದ್ರೆ ಈಗ ಅವರಿಗೆ, ಆ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡಬೇಕಲ್ಲ. ಆ ಕೆಲಸವನ್ನು ನಾವು ಮಾಡ್ತಿರೋದು. ಇದನ್ನ ವಿರೋಧ ಮಾಡ್ತಾರಂತಂದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಇವತ್ತು ಜನ ಯೋಚನೆ ಮಾಡ್ತಾರೆ. ಸಹಜವಾಗಿ ಎದುರ್ಸಕ್ಕಾಗಲ್ಲ ಅಂತಲ್ಲ, ಸುತ್ತಲೂ ಬಂದೋಬಸ್ತ್ ಮಾಡಿದ ಮೇಲೆ ಒಳಗಡೆ ಇರೋರು ಸುಲಭವಾಗಿ ಸಿಕ್ಕಾಕೊಳ್ತಾರೆ. ಈಗೇನು ಹೊರಗಡೆ ಕಾರ್ಯಾಚರಣೆ ಆಗ್ತಿದೋ ಆ ಕಾರ್ಯಾಚರಣೆ ಒಳಗಡೆನೂ ಆಗುತ್ತೆ, ಸ್ವಲ್ಪ ಸಮಯ ಆಗುತ್ತೆ. ಯಾಕಂತಂದ್ರೆ ಹೊರಗಡೆ ಕಳ್ಳನ್ಗೆ ಬೇಲಿ ಹಾಕಿದ್ರೆ ಅವನು ಬರಲಿಲ್ಲ ಅಂದ್ರೆ ಇವನು ಸುಲಭವಾಗಿ ಸಿಗ್ತಾನೆ. ಅದಕ್ಕೆ ಆ ಕಾರ್ಯಾಚರಣೆಯನ್ನು ನಡೀತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.